ನಮಗೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರ್ತಿತ್ತು. ಅಂದ್ರೆ ನಮ್ಮ ಜೊತೆ ಇದ್ದಂಥ ಕ್ಲಾಸ್ಮೇಟ್ಗೆ ಅವನು ಒಂದು ವಾರ ನಾವು ಅಬ್ಸರ್ವ್ ಮಾಡ್ಬೇಕು, ಅವ ಏನು ಒಳ್ಳೇದು ಮಾಡ್ತಾನೆ ಕೆಟ್ಟ ಮಾಡ್ತಾನೆ, ಅವನಲ್ಲಿ ಏನು ಚಲೋ ಅದಾವ ಕೆಟ್ಟದಾವು. ಅದ್ರ ಮೂಲಕ ನಾವು ಒಂದು ವಾರ ತನಕ ಮಾತಾಡುವಂಗಿಲ್ಲ, ಅವನ ಬಗ್ಗೆ ಏನು ಹೇಳುವಂಗಿಲ್ಲ, ಫೀಡ್ಬ್ಯಾಕ್ ಕೊಡುವಂಗಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಅವಾಗ ನಮ್ಗೆ ಗೊತ್ತಾಗ್ತೈತಿ ನಾ ಏನು ತಪ್ಪು ಮಾಡತ್ತೀನಿ, ನಾ ಏನಿದು ಅಂತೇಳಿ. ಈ ರೀತಿಯ ಒಂದು ಪ್ರೋಗ್ರಾಮ್ ಇತ್ತು ನಾ MBA ಮಾಡ್ಬೇಕಾದ್ರೆ. ನನ್ನ ಕ್ಲಾಸ್ಮೇಟ್ ಒಬ್ಬ ಜಪಾನ್ದಾವಿದ್ದ. ನಾ ಅವನ್ನ ಎಲ್ಲಿ ಕೆಲಸ ಮಾಡ್ತಾನೆ ಅಥವಾ ಎಲ್ಲಿ ಇರ್ತಾನೋ ಅಲ್ಲೇ ಹೋಗಿ ನೋಡ್ಬೇಕಾಗಿತ್ತು. ಅವ್ ದೊಡ್ಡ ಕಂಪ್ನಿಯ ದೊಡ್ಡ ಪೋಸ್ಟಲ್ಲಿದ್ದ. ಒಂದು ವಾರ ನಾ ಅವನ ಜೊತೆ ಇದ್ದು ಅವನ್ನ ಅಬ್ಸರ್ವ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಅವಾಗ ನಾನಲ್ಲಿ ಜಪಾನ್ದಲ್ಲಿ ಟೋಕಿಯೋದಲ್ಲಿ ಇದ್ದಾಗ ನಾ ಅವ್ನಿಗೆ ಹೇಳಿದೆ, ನಿಮ್ಮ ದೇಶ ಇಷ್ಟು ಸ್ವಚ್ಛ ಐತಿ, ನಿಮ್ಮ ದೇಶ ಇಷ್ಟು ಕ್ಲೀನ್ ಐತಿ, ಇದು ಹೆಂಗೆ ಈ ಕಲ್ಚರ್ ಹೆಂಗೆ ಬಂದೈತಿ ನಿಮ್ಮ ದೇಶದಲ್ಲಿ ಅಂತೇಳಿ. ಹೇಳಿದ, ನಿಂಗೆ ನಾಳೆ ಮುಂಜಾನೆ 8 ಗಂಟೆಗೆ ತಯಾರಿರು, ಒಂದು ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡೋ, ನಾನು ನಿಂಗೆ ಏನಂತ ಹೇಳ್ತೇನೆ. ನಾನು ಅವ್ನು ಅಬ್ಸರ್ವ್ ಮಾಡೋದು ಮುಗಿದಿತ್ತು. ನಾ ಮುಂಜಾನೆ ಅವ್ನು ನಾನು ಕರ್ಕೊಂಡು ಹೋದ. ಎಲ್ಲಿ ಕರ್ಕೊಂಡು ಹೋದ ಅಧ್ಯಕ್ಷರೇ? ನಾನು ಒಂದು ಶಾಲೆಗೆ ಕರ್ಕೊಂಡು ಹೋದ, ಜಪಾನಿನ ಒಂದು ಶಾಲೆಗೆ. ಆ ಜಪಾನಿನ ದೊಡ್ಡ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ಪ್ರೈವೇಟ್ ಶಾಲೆಗಳು ಭಾಳ ಕಡಿಮೆ. ಆ ಸರ್ಕಾರಿ ಶಾಲೆಯಲ್ಲಿ ಹೋದ್ಕೂಳೆ ಅಲ್ಲೇನಿತ್ತು, ಫಸ್ಟ್ ಶುರುವಾತಿಗೆ ಶಾಲೆಯಲ್ಲಿ ಎಲ್ಲ ಹುಡುಗರು ಚಪ್ಪಲ್ ಬಿಡ್ತಾರೆ ಹೊರಗೆ. ಅದಾದ್ಮೇಲೆ ನಾನು ಆ ಶಾಲೆಯನ್ನು ಅಬ್ಸರ್ವ್ ಮಾಡಿದ್ದೆ ಅಧ್ಯಕ್ಷರೇ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಷ್ಟು ದೊಡ್ಡ ಕ್ಯಾಂಪಸ್ ಐತಿ, ಇದನ್ನು ಸ್ವಚ್ಛ ಮಾಡೋಕೆ ಎಷ್ಟು ಜನ ಅದಾರ ಅಂತ ಕೇಳಿದೆ. ಅವನಕ್ಕ, ಈ ಪೂರ್ತಿ ಇಡೀ ಶಾಲೆಯನ್ನು ನಮ್ಮ ಮಕ್ಕಳು ಸ್ವಚ್ಛ ಮಾಡ್ತಾರಂತ, ನಮ್ಮ ಮಕ್ಕಳು ಶಿಕ್ಷಕರು ಕೂಡಿ ಈ ಶಾಲೆಯನ್ನು ಸ್ವಚ್ಛ ಮಾಡ್ತಾರಂತ. ನಾನು ಸಂಜೆ ತನಕ ಇದ್ದೆ, ಆ ಶಾಲೆ ಹೋಗಿ ನೋಡಿದೆ. ಸಂಜೆಗೆ ಕರೆಕ್ಟ್ 45 ನಿಮಿಷದ ಅವ್ರಿಗೊಂದು ಪಿರಿಯಡ್ ಇತ್ತು. ಇಡೀ ಶಾಲೆಯಲ್ಲಿ ಮ್ಯೂಸಿಕ್ ಹಚ್ಚಿದ ಕೂಡ ಮಕ್ಕಳು, ಶಿಕ್ಷಕರು, ಅಲ್ಲಿರುವಂಥ ಶಿಕ್ಷಕೇತರ ಸಂಬಂಧಿ ಎಲ್ಲರೂ ಕೂಡಿ ಶಾಲೆಯನ್ನು ಸ್ವಚ್ಛ ಮಾಡಿದ್ರು, ಇನ್ಕ್ಲೂಡಿಂಗ್ ಟಾಯ್ಲೆಟ್, ಇನ್ಕ್ಲೂಡಿಂಗ್ ಶೌಚಾಲಯ. ಅವ್ರಿಗೆ ಡಿಸಿಗ್ನೇಟೆಡ್ ಏರಿಯಾ ಇತ್ತು. ಈ ಟೇಬಲ್ ನೀವು ಸ್ವಚ್ಛ ಮಾಡಬೇಕು, ಈ ಗಾಡಿ ಈ ಸ್ವಚ್ಛ ಮಾಡಬೇಕು, ಈ ಕಿಟಕಿ ಈ ಮಗ ಸ್ವಚ್ಛ ಮಾಡಬೇಕು. ಅವ್ರಿಗೆಲ್ಲ ಟೂಲ್ಸ್ ಇದ್ದು. ಎಲ್ಲರೂ ಕೂಡಿ ಎಲ್ಲದೂ ಸ್ವಚ್ಛ ಮಾಡಿದರು. ಆ ಚಿಕ್ಕವ್ರು ಇದ್ದಾಗ ಆ ಸ್ವಚ್ಛತೆ ಏನು ಸಂಸ್ಕೃತಿಯನ್ನು ಅಲ್ಲಿ ಹಾಕ್ತಾರ. ಇವತ್ತು ಇಡೀ ದೇಶ, ಇವತ್ತು ಅದು ಸ್ವಚ್ಛ ದೇಶ. ಇಡೀ ದೇಶದಲ್ಲಿ ಆ ಸಂಸ್ಕೃತಿ ಇದೆ. ನಾವು ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀವಿ. ನಾನು ವ್ಯಾಪಾರಕ್ಕೆ ಮೊದಲನೇ ಸರ್ತಿ ಹೋದಾಗ ನಮ್ಮ ತಂದೆಯವ್ರು ನನಗೇನು ಹೇಳಿದ್ರು, ನೀನು ಯಾವ ಟೇಬಲ್ ಇದೆ ಅಲ್ಲಿ ಒಂದು ಸ್ವಚ್ಛ ಅರ್ಬಿ, ಒಂದು ಬಟ್ಟೆ ಇಟ್ಕೋ, ಅದ್ರ ಪಕ್ಕದಲ್ಲಿ ಒಂದು ಕಸಬರ್ಗಿ ತಗೋ, ನಿನ್ನ ರೂಮ್ ನೀ ಸ್ವಚ್ಛ ಮಾಡ್ಕೋಬೇಕು, ನಿನ್ನ ಟೇಬಲ್ ನೀ ಸ್ವಚ್ಛ ಮಾಡ್ಕೋಬೇಕು, ಅದಾದ್ಮೇಲೆ ನೀನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬೆಳಗ್ಗೆ. ನಾನು ಆ ಕೆಲಸ ಮಾಡ್ತಿದ್ದೆ. ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ್ರು ಕೂಡ ನಾನು ಅದು ಕೆಲಸ ಮಾಡಿದ್ದೆ. ಸೊ ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ರ ಬಗ್ಗೆ ಬಹಳ ಮಡಿವಂತಿಕೆ ಐತೆ. ಜಾಪಾನಲ್ಲಿ ಮಕ್ಕಳು ಸೇರಿ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ. ಇಲ್ಲಿಗ ನೀವು ಸರಿ ವಿಧಾನಸಭೆ ಸ್ವಚ್ಛ ಮಾಡ್ಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್. ಹೊರಗೆ ಸ್ವಚ್ಛ ಮಾಡ್ಬೇಕಾಯ್ತು, ಬಹಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು. ಅಂದ್ರೆ ಈಗೇನು ಕೊನೆ 45 ನಿಮಿಷ ಇರ್ಬೇಕಾ ನಾವೀಗ? ಅದು ಹೇಳಿ ಏನು ಅಂತ ನಿಮ್ಮ ಒಗಟ್ಟು ಅರ್ಥ ಆಗ್ಬೇಕಲ್ಲ ನಮಗೆ. ಅಲ್ಲ, ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ. ಮಾನ್ಯ ಅಧ್ಯಕ್ಷರೇ, ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು. ಅದಕ್ಕೆ ಭಾಳ ವಿರೋಧ ಬಂತು. ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು. ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ. ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಮಾಡಿಸ್ಬಾರ್ದು, ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು. ಆವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ. ಮಾನ್ಯ ಅಧ್ಯಕ್ಷರೇ, ನಾನು ಶಾಸಕನಾದ್ಮೇಲೆ ಮೊದಲೇ ಸರ್ತಿ ಒಂದು ಶಾಲೆಗೆ ಹೋದೆ. ಆ ಶಾಲೆಯಲ್ಲಿ ನಾ ಕೇಳಿದೆ, ಇಲ್ಲೇ 1ನೇ ಕ್ಲಾಸಿಗೆ ಎಷ್ಟು ಹುಡುಗರು ಅದಾರಂತೆ. ಅವರು ಒಂದು ಸಂಖ್ಯೆ ಹೇಳಿದರು. ಅದಾದ್ಮೇಲೆ ಲೋವರ್ KGಯಲ್ಲಿ ಎಷ್ಟದಾರ, ಅಪ್ಪರ್ KG ಎಷ್ಟದಾರ ಅಂತ ಕೇಳಿದೆ. ಲೋವರ್ KG ಅಪ್ಪರ್ KG ಇಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯ್ತು. ಮತ್ತೆ ಆ ಶಾಲೆ ಮುಖ್ಯಾಧ್ಯಾಪಕ ಕೇಳಿದೆ, ನಿಮ್ಮ ಮಕ್ಕಳು ಯಾವ ಕ್ಲಾಸಿಗೆ ಶಾಲೆ ಸೇರಿದರು? ಇಲ್ಲ ಸರ್, 4 ವರ್ಷಕ್ಕೆ ಶಾಲೆ ಸೇರಿದರು. ಅವ್ರನ್ನೆಲ್ಲಿ ಕಳಿಸಿದ್ರಿ ಅಂತ? ಬೇರೆ ಕಡೆ ಕಳಿಸಿದ್ವಿ ಅಂತ ಹೇಳಿದ್ರು. ನನ್ನ ಜೊತೆ ಶಾಲೆ ಸುಧಾರಣಾ ಸಮಿತಿಯ ಸದಸ್ಯರಿದ್ದರು. ಅವ್ರಿಗೆ ಕೇಳಿದೆ ನಾನು, ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸಿದ್ರಿಪ್ಪ? ಎಲ್ಲರೂ ಹೋಯ್ತಲ್ಲ 4ನೇ ವರ್ಷಕ್ಕೆ ಬೇರೆ ಬೇರೆ ಶಾಲೆಗೆ ಕಳಿಸಿದ್ರು. ನಾನು ಅವಾಗ ಒಂದು ವಿಚಾರ ಮಾಡಿದ್ದೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಲೋವರ್ KG ಅಪ್ಪರ್ KG ಶುರು ಆಗ್ಬೇಕಂತೇಳಿ. ನನ್ನ ಕ್ಷೇತ್ರದಲ್ಲಿ 3 ವರ್ಷ ಸುಮಾರು 70ರಷ್ಟು ಸರ್ಕಾರಿ ಶಾಲೆಯಲ್ಲಿ ಸ್ವಂತ ಖರ್ಚಿನಿಂದ ಅಲ್ಲಿ ಇರುವಂಥ ನಮ್ಮ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರ ಸಹಕಾರ ತೆಗೆದುಕೊಂಡು, ಒಬ್ಬರು ಹುಡೇದ್ ಮನೆ ಅಂತೆ BO ಇದ್ರು, ಹುಸೇನ್ ಹುಡೇದ್ ಮನೆ ಅಂತೇಳಿ, ಅವರು ಭಾಳ ಕೋಆಪರೇಟ್ ಮಾಡಿದರು. ಅವ್ರ ಸಹಕಾರದಿಂದ ನಾನು 70ರಷ್ಟು ಶಾಲೆಗಳಲ್ಲಿ ನಾನು ಲೋವರ್ KG ಅಪ್ಪರ್ KG ಶುರು ಮಾಡಿದರೆ ಸುಮಾರು 2300 ವಿದ್ಯಾರ್ಥಿಗಳ ಸಂಖ್ಯೆ ಆನ್ ಎವರೇಜ್ ನನ್ನ ಶಾಲೆಯಲ್ಲಿ ಹೆಚ್ಚಾಯಿತು. ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ಬೇಕಾರ ನನ್ನ ಕ್ಷೇತ್ರದಲ್ಲಿ ಕಡಿಮೆ ಆಯಿತು. ಇದೊಂದು ಸಣ್ಣ ವಿಷಯ ನಮ್ಮ ಶಿಕ್ಷಣ ಇಲಾಖೆಗೆ ಗೊತ್ತಾಗಿದ್ದಿಲ್ಲ.
ಇವತ್ತು ಇಡೀ ರಾಜ್ಯದಲ್ಲಿ ಲೋವರ್ ಕೆಜಿ ಅಪ್ಪರ್ ಕೆಜಿ ಶುರು ಮಾಡ್ಬೇಕಂತ ಮಾಡಿದ್ದಾರೆ. Okay. ನಾವೊಂದು 7-8 ಸಜೆಷನ್ ಇದ್ರ ಬಗ್ಗೆ ಇಟ್ಟಿದ್ದೇನೆ. ನಮ್ಮ ಮಾನ್ಯ ಮಂತ್ರಿಗಳ ಎಲ್ಲ ನಮ್ಮ ಸದಸ್ಯರು ಹೇಳ್ತಾ ಇದ್ದಾರೆ. ನಮ್ಮ ಒಬ್ಬ ಸದಸ್ಯರು ಇಲ್ಲ, ಇನ್ನೊಂದು ಹಾಫ್ ಅನ್ ಅವರ್ದಲ್ಲಿ ನಾನು ಮುಗಿಸ್ತೇನೆ. ಜಾಸ್ತಿ ಟೈಮ್ ಅದೇ ಮತ್ತೆ ನಿಮ್ಮದು ಕೂತ್ಕೊಂಡು ಮಾತಾಡ್ತಾರೆ ಲಾಂಚ್ ನಾನು ನಮ್ಮ ಅವ್ರು ಮಾತಾಡಿದ ನಿಮ್ಮ ಜೊತೆ ಅಲ್ಲಿಗೆ ಈಗ 1 ಗಂಟೆ ಮಾತಾಡಿ ನೀವು ಇರಲಿಲ್ಲ, ಈಗ ಬಂದ್ರಿ ಹೌದಾ? ಈಗ ನೀವು ಯಾಕೆ ಬಂದ್ರಿ? ನಮ್ಮ ಎಲ್ಲ ಶಾಸಕರು ಮಾತಾಡಿದ್ರು, ಇಲ್ಲ ಇಂಗ್ಲಿಷ್ ಶಾಲೆಗಳು ಬೇಕು, ಇಂಗ್ಲಿಷ್ ಶಾಲೆಗಳು ಬೇಕು, ನಮ್ಮ ಎಲ್ಲ ಬಡವರಿಗೂ ಕೂಡ ಇಂಗ್ಲಿಷ್ ಕಲಿಸ್ಬೇಕಂತ. ಇದು ಬಹಳ ಡೇಂಜರಸ್ ಟ್ರೆಂಡ್ ಅಧ್ಯಕ್ಷರೇ. ಇಂಗ್ಲಿಷ್ ಶಾಲೆ ಏನೈತಲ್ಲ, ಒಂದು ದೇಶದ ಸಂಸ್ಕೃತಿ ಹೋಗ್ಬೇಕಂತಂದ್ರೆ ಮೊದಲು ಭಾಷೆ ಹೋತಂದ್ರೆ ಆ ದೇಶದ ಸಂಸ್ಕೃತಿ ಹೋದಂಗೆ. ಹಾಗಾಗಿ ನಮ್ಮ ಸಂಸ್ಕೃತಿ ಜೊತೆ ನಮ್ಮ ಭಾಷೆ ಬಹಳ ಅವಿನಾಭಾವ ಸಂಬಂಧ ಇರ್ತದೆ. ಇವತ್ತು ಇಂಗ್ಲಿಷ್ ಶಾಲೆಯ ಅವಶ್ಯಕತೆ ಅಂತಿರಲ್ಲ, ಅವ್ರು ಕೇಳ್ತಾ ಇರೋದು ಇಂಗ್ಲಿಷ್ ಶಾಲೆ ಅಂತ ಬಡವ್ರ ಮಕ್ಕಳು. ನಿಜವಾಗಿ ಬೇಕಾಗಿದ್ದೇನು, ನಮ್ಮ ಕೇಂದ್ರದ ಸೆಂಟ್ರಲ್ ಸ್ಕೂಲ್ಗಳಿದಾವೆ, ಸೆಂಟ್ರಲ್ ಸ್ಕೂಲ್ಗಳು ಇಂಗ್ಲಿಷ್ ಶಾಲೆ ಅಲ್ಲವು. ಅವು ಈಗೇನು ತೊಂದರೆ ಏನಿದೆ ಮಕ್ಕಳಿಗೆ, ಅವರು SLC ಮುಗಿಸಿ PUC ಹೋದಾಗ ಅಲ್ಲಿ ಕಾಲೇಜ್ದಲ್ಲಿ ಇಂಗ್ಲೀಷ್ದಲ್ಲಿ ಪಾಠ ಮಾಡಿದಾಗ ಅವರಿಗೆ ಗಣಿತ ಮತ್ತು ವಿಜ್ಞಾನ ಈ 2 ವಿಷಯಗಳು ಅವ್ರಿಗೆ ತಿಳಿಯೋದಿಲ್ಲ. ಯಾಕಂದ್ರೆ ಕನ್ನಡ ಮೀಡಿಯಂದಲ್ಲಿ ಅವ್ರು ಕಲ್ತಿರ್ತಾರೆ. ಈ 2 ವಿಷಯಗಳು ಡಿಫಿಕಲ್ಟ್ ಇರ್ತಾವೆ ಹೇಳಿದಾಗ. ಮಾತಾಡ ಸುಧಾಕರ್, ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ? ಕನ್ನಡ ಮೀಡಿಯಂ ಓದ್ತಾ ಇದ್ದಾರೆ, ಇಂಗ್ಲಿಷ್ ಮೀಡಿಯಂ? ನಾನು ಮಾತಾಡ್ತೇನೆ ಸ್ವಲ್ಪ ಹೇಳಿ. ಅಲ್ಲ, ವಿಷಯಾಂತರ ಮಾಡೋದು ಬೇಡ. ನಾನು ಅಲ್ಲಪ್ಪ, ನಾನು ಪೂರ್ತಿ ಮಾಡೋದು ಕೇಳಿ ಸುಧಾಕರ್, ನಾನು ರಾಜಕೀಯ ಮಾತಾಡತ್ತೇನೆ. ಹೇಳಿದ್ರೆ ನಾನು ರಾಜಕೀಯ ಭಾಷಣ ಮುಗಿಸಿದ್ದೇನೆ, ರಾಜ್ಯ ಸಂಬಂಧ ಮಾತಾಡ್ತೀನಿ. ಪ್ರಾಕ್ಟಿಕಲ್ ವಾಸ್ತವಾಂಶ, ಲೆಟ್ಸ್ ಬಿ ಪ್ರಾಕ್ಟಿಕಲ್. ಇವು ಪೂರ್ತಿ ನಾನು ಕೇಳ್ರಿ, ಆಮೇಲೆ ಪ್ರಾಕ್ಟಿಕಲ್ ಹೌದು ಅಲ್ಲ ವಿಚಾರ ಮಾಡಿ. ಇವತ್ತು ಕೇಂದ್ರದ ಸೆಂಟ್ರಲ್ ಸ್ಕೂಲ್ ಅದಾವ, ನಮ್ಮ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳಿಲ್ಲ. ಕೇಂದ್ರದ ಶಾಲೆಗಳಿಗೆ ಸೆಂಟ್ರಲ್ ಸ್ಕೂಲಿಗೆ ದೊಡ್ಡ ಪ್ರಮಾಣದ ಪ್ರೆಷರ್ ಐತಿ. ಅಲ್ಲೇನೈತಿ ಕೇಂದ್ರದ ಸೆಂಟ್ರಲ್ ಸ್ಕೂಲ್ದಲ್ಲಿ ವಿಜ್ಞಾನ ಮತ್ತು ಗಣಿತ ಇವೆರಡು ಸಬ್ಜೆಕ್ಟ್ಗಳನ್ನು ಇಂಗ್ಲೀಷ್ದಲ್ಲಿ ಕಲಿಸ್ತಾರೆ. ಉಳಿದ ಸಬ್ಜೆಕ್ಟ್ಗಳು ಹಿಂದಿಯಲ್ಲಿ ಇರ್ತೈತಿ ಅಥವಾ ಬೇರೆ ಭಾಷೆದಲ್ಲಿ ಇರ್ತೈತಿ. ನಮ್ಮ ರಾಜ್ಯದಲ್ಲಿ ಕೂಡ ನಾವು ವಿಜ್ಞಾನ ಮತ್ತು ಗಣಿತನ ಇಂಗ್ಲೀಷ್ದಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ಅವ್ರಿಗೆ ಇಂಗ್ಲೀಷ್ ಕಲಿಸ್ದಂಗೆ ಆಗ್ತೈತಿ. ಅದ್ರ ಜೊತೆ ಉಳಿದ ಭಾಷೆಗಳನ್ನೇನಿರ್ತೈತಿ, ಭಾಷಾನೂ ಇರ್ತೈತಿ. ಸಮಾಜ ವಿಜ್ಞಾನ ನಮ್ಮ ಕನ್ನಡದಲ್ಲಿ ಅಥವಾ ಉರ್ದುದಲ್ಲಿ ಯಾವ ಭಾಷೆಯಲ್ಲಿ ಇರ್ತೈತಿ ಆ ಭಾಷೆದಲ್ಲಿ ಇರ್ಬೋದು. ಈ ರೀತಿ ಕಾಂಬಿನೇಷನ್ ಮಾಡಿದಾಗ ನಮ್ಮಲ್ಲಿ ಇಂಗ್ಲಿಷ್ ಶಾಲೆಗಳನ್ನು ಶುರು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೆಂಟ್ರಲ್ದು ಎಕ್ಸಾಂಪಲ್ ಐತಿ. ಸೆಂಟ್ರಲ್ ಸ್ಕೂಲಿಗೆ ಇವತ್ತು ದೊಡ್ಡ ಪ್ರಮಾಣದ 100 ಸೀಟ್ ಇದ್ರೆ ಅಲ್ಲಿ 1000 ಅಪ್ಲಿಕೇಶನ್ ಬರ್ತಾವೆ. ಇದನ್ನು ನಾವು ಮಾಡುವಂಥದ್ದು ಅವಶ್ಯಕತೆ ಐತಿ. ಅದೇ ರೀತಿ ನಮ್ಮ DDPIಗಳು BEOಗಳು ಇದ್ದಾರೆ. ನಾವೀಗೇನಿದೆ ನಮ್ಮ ಅಧ್ಯಕ್ಷರೇ, ಇವತ್ತು ನಾವು ವಿಧಾನಸೌಧ ಇವತ್ತು ನೀವು ಲಕ್ಕಿಲಿ ನಮಗೆಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಇಲ್ಲಿ ತರಿಸ್ಕೊಡ್ತಾ ಇದ್ದೀರಿ, ಒಳ್ಳೆ ಮಧ್ಯಾಹ್ನದ ಊಟನೂ ಕೊಡಾತೀರಿ. ಇಲ್ಲಿಕ್ರೆ ನಾವೇನು ಮಾಡ್ತೀವಿ, ಹೊರಗೆ ಹೋಗ್ತೀವಿ, ಯಾವ ಚಲೋ ರೆಸ್ಟೋರೆಂಟ್ ಐತಿ ಅಲ್ಲಿ ರೆಸ್ಟೋರೆಂಟ್ದಲ್ಲಿ ತಿಂಡಿ ತಿಂತೇವೆ. ಆ ರೆಸ್ಟೋರೆಂಟ್ ಸರಿ ಇಲ್ಲ ಅಂತಂದ್ರೆ ಅದನ್ನು ಬಿಡ್ತೇವೆ, ಬೇರೆ ರೆಸ್ಟೋರೆಂಟಿಗೆ ಹೋಗ್ತೇವೆ. ಆದರೆ ಇವತ್ತು